ಜಗತ್ತಿನಲ್ಲಿ ಹೆಚ್ಚು ಕಾಲ ಉಳಿಯೋದು ಯಾವುದು? ಹಣ, ಅಧಿಕಾರ, ಮಾರುಕಟ್ಟೆ ಪಾಲು ಅಲ್ಲ, ನಂಬಿಕೆ. ಹಣ ಹೋದ್ರೆ ಮತ್ತೆ ಸಂಪಾದಿಸಬಹುದು, ಮಾರುಕಟ್ಟೆ ಕಳೆದೋದ್ರೆ ಮತ್ತೆ ಗೆಲ್ಲಬಹುದು. ಆದರೆ ಒಂದು ಬಾರಿ ನಂಬಿಕೆ ಕಳೆದುಕೊಂಡ್ರೆ ಎಲ್ಲವೂ ಕೂಡ ಪ್ರಯೋಜನವಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ಮಹೇಶ್ ಎಂ ದಂಡು. ಇವತ್ತು ಪ್ರತಿಯೊಬ್ಬ ಉದ್ಯಮಿಯೂ ಕೂಡ ಶ್ರೀರಾಮನಿಂದ ಒಂದು ಪಾಠವನ್ನ ಕಲಿಬೇಕು. ಯಾಕೆ ಅಂತ ಹೇಳಿದ್ರೆ, ರಾಮ ಕೇವಲ ರಾಜನಲ್ಲ, ನಂಬಿಕೆ, ಮೌಲ್ಯಗಳು, ನಾಯಕತ್ವ, ಜವಾಬ್ದಾರಿ ಮತ್ತು ಮಾತು ಉಳಿಸಿಕೊಳ್ಳುವ ಗುಣಗಳ ಪ್ರತೀಕವಾಗಿದ್ದಾನೆ. ಅವುಗಳಲ್ಲಿ ಮೊದಲ ಗುಣ, ಲಾಭಕ್ಕಿಂತ ಮಾತು ದೊಡ್ಡದು. ತಂದೆಗೆ ಕೊಟ್ಟ ಮಾತಿಗಾಗಿ ರಾಮ ಕಾಡಿಗೆ ಹೋದ್ರು. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಲಾಭಕ್ಕಿಂತ ಮೌಲ್ಯ ದೊಡ್ಡದು. ವ್ಯವಹಾರದಲ್ಲೂ ಕೂಡ ತಾತ್ಕಾಲಿಕ ಲಾಭಕ್ಕಿಂತ ಮಾತು ತಪ್ಪಿದ್ರೆ ದೀರ್ಘಕಾಲದ ಯಶಸ್ಸು ದೂರವಾಗುತ್ತೆ. ಎರಡನೇ ಗುಣ, ವ್ಯಕ್ತಿತ್ವವೇ ಬ್ರ್ಯಾಂಡ್. ಆ ಕಾಲದಲ್ಲಿ ರಾಮನಿಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಮಾರ್ಕೆಟಿಂಗ್ ಟೀಮ್ ಇರಲಿಲ್ಲ. ಆದರೂ ಅವರ ಹೆಸರು ದೇಶದಾದ್ಯಂತ ಗೊತ್ತಿತ್ತು. ಯಾಕೆ? ಅವರ ವ್ಯಕ್ತಿತ್ವವೇ ಅವರ ಬ್ರ್ಯಾಂಡ್ ಆಗಿತ್ತು. ವ್ಯವಹಾರದಲ್ಲೂ ಅಷ್ಟೇ, ನಿಮ್ಮ ಲೋಗೋ ಅಲ್ಲ, ನಿಮ್ಮ ನಡೆಯೇ ನಿಮ್ಮ ಬ್ರ್ಯಾಂಡ್ ಆಗಿರಬೇಕು. ಮೂರನೇ ಗುಣ, ನಿಷ್ಠಾವಂತ ತಂಡವನ್ನ ನಿರ್ಮಿಸಿ. ಲಕ್ಷ್ಮಣ, ಹನುಮಂತ, ಸುಗ್ರೀವ, ವಿಭೀಷಣ ಇವರೆಲ್ಲರೂ ಕೂಡ ಸಂಬಳಕ್ಕಾಗಿ ರಾಮನ ಜೊತೆ ಇರಲಿಲ್ಲ, ನಂಬಿಕೆಗಾಗಿ ಜೊತೆಗಿದ್ರು. ನಾಲ್ಕನೇ ಗುಣ, ಸಂಕಷ್ಟದಲ್ಲಿ ಶಾಂತವಾಗಿರಿ. ರಾಜ್ಯ ಹೋಯಿತು, ಪತ್ನಿ ಇಲ್ಲ, ಯುದ್ಧ ಎದುರಾಯಿತು, ಅನೇಕ ಅಡೆತಡೆಗಳು ಬಂದರೂ ರಾಮ ಆತುರ ಪಡಲಿಲ್ಲ, ಶಾಂತವಾಗಿ ಪರಿಹಾರವನ್ನ ಹುಡುಕಿದ. ವ್ಯವಹಾರದಲ್ಲೂ ಕೂಡ ಹಾಗೆ, ಸಮಸ್ಯೆ ಬಂದಾಗ ಸಾಮಾನ್ಯ ಮ್ಯಾನೇಜರ್ ಗಾಬರಿ ಆಗ್ತಾನೆ, ಶಾಂತವಾಗಿ ಪರಿಹಾರ ಹುಡುಕೋದು ಲೀಡರ್ ಮಾತ್ರ. ಐದನೇ ಗುಣ, ದೀರ್ಘಕಾಲದ ದೃಷ್ಟಿ ಇರಿ. ಥಿಂಕ್ ಲಾಂಗ್ ಟರ್ಮ್. ಶ್ರೀರಾಮ ಒಂದು ದಿನಕ್ಕಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ, ತಲೆಮಾರುಗಳಿಗಾಗಿ ಮಾದರಿಯಾಗುವ ರಾಜ್ಯವನ್ನ ನಿರ್ಮಿಸಿದ್ರು. ಇವತ್ತು ರಾಮರಾಜ್ಯ ಅಂದ್ರೆ ಉತ್ತಮ ಆಡಳಿತದ ಸಂಕೇತ. ವ್ಯವಹಾರದಲ್ಲೂ ಕೂಡ ಹಾಗೆ, ಕೇವಲ ಲಾಭಕ್ಕಾಗಿ ಅಲ್ಲ, ಬ್ರ್ಯಾಂಡ್ಗಾಗಿ ಕೆಲಸ ಮಾಡಿ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ರತನ್ ಟಾಟಾ. ಅನೇಕ ಕಂಪನಿಗಳು ಉತ್ಪನ್ನವನ್ನ ಮಾರಾಟ ಮಾಡುತ್ತವೆ, ಆದರೆ ಟಾಟಾ ಎಂಬ ಹೆಸರು ನಂಬಿಕೆಯನ್ನ ಮಾರಾಟ ಮಾಡುತ್ತೆ. ಅದಕ್ಕಾಗಿ ಕೋಟ್ಯಾಂತರ ಭಾರತೀಯರು ಟಾಟಾ ಗ್ರೂಪ್ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೆ. ಇದು ರಾಮನ ವ್ಯಕ್ತಿತ್ವವೇ ಬ್ರ್ಯಾಂಡ್ ಗುಣದ ಸಂಕೇತ. ಯಾಕೆ ಅಂತ ಹೇಳಿದ್ರೆ, ಹಣದಿಂದ ಕಂಪನಿಯನ್ನ ಕಟ್ಟಬಹುದು, ಆದರೆ ನಂಬಿಕೆಯಿಂದ ಮಾತ್ರ ಸಾಮ್ರಾಜ್ಯವನ್ನ ಕಟ್ಟಬಹುದು. ಅದೇ ಶ್ರೀರಾಮನ ಮನೋಭಾವ. ನೀವೇನಂತೀರಾ?